ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಹ್ಯಾರಿಸ್ ಹಾಗೂ ಪುತ್ರ ನಲಪಾಡ್ ಮನೆ ಮೇಲೆ ಇಡಿ ರೇಡ್ ಕೇಸ್ಗೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಶಾಸಕ ಹ್ಯಾರಿಸ್ ಪುತ್ರ ನಲಪಾಡ್ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಮೇಲೆ ಹಾಗೂ ನನ್ನ ತಮ್ಮನ ಮೇಲೆ ಆರೋಪ ಬಂದಿದೆ. ಇದಕ್ಕೂ ಶಾಸಕ ಹ್ಯಾರಿಸ್ಗೂ ಯಾವುದೇ ಸಂಬಂಧ ಇಲ್ಲ. 2021ರಲ್ಲಿ ECIR ಫೈಲ್ ಆಗಿದೆ. 6 ವರ್ಷ ಬಿಟ್ಟು ಈಗ ಸರ್ಚ್ ಮಾಡೋಕೆ ಬಂದಿದ್ದಾರೆ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. 6 ವರ್ಷ ಬಿಟ್ಟು ಈಗ ಸರ್ಚ್ ಮಾಡೋಕೆ ಬಂದಿದ್ದಾರೆ. ಸಮಯ ಸಂದರ್ಭವನ್ನು ನಾನು ಪ್ರಶ್ನೆ ಮಾಡ್ತೀವಿ ಅಂತ ಅವರು ರಿಯಾಕ್ಟ್ ಮಾಡಿದ್ದಾರೆ. ಒಂದು ECNR FIR ಹೆಂಗಿದೆ ಅದೇ ಥರ ಇಡಿಯಲ್ಲಿ ECR ಅಂತ ಏನೋ ಒಂದು ಬರುತ್ತೆ. 2021ರಲ್ಲಿ ECIR 2021ರಲ್ಲಿ ಫೈಲ್ ಆಗಿದೆ. 2026ರಲ್ಲಿ ಸರ್ಚ್ ಮಾಡೋಕ್ಕೆ ಬರ್ತಾರೆ. ಎಷ್ಟು 5 ವರ್ಷ ಬಿಟ್ಟು ಸರ್ಚ್ ಮಾಡೋಕ್ಕೆ 6 ವರ್ಷ ಬಿಟ್ಟು ಸರ್ಚ್ ಮಾಡೋಕ್ಕೆ ಬಂದಿದ್ದಾರೆ. ಮೊದಲನೇದಾಗಿ ನನಗೆ ಅರ್ಥ ಆಗ್ತಾಯಿಲ್ಲ, ಯಾರಾದರೂ ಕ್ರೈಮ್ ಮಾಡಿದ್ರೆ 6 ವರ್ಷ ಕಾಯ್ತಾರೆ ಪ್ರೂಫನ್ನು ಇಟ್ಕೊಂಡು ಮನೇಲಿ ಸರ್ಚ್ ಮಾಡೋಕ್ಕೆ? 6 ವರ್ಷ ಆದಮೇಲೆ ಬಂದಿದ್ದಾರೆ. ನಾನು ಈ ಸಮಯ ಸಂದರ್ಭವನ್ನು ಕ್ವೆಶ್ಚನ್ ಮಾಡ್ತೀನಿ. ಏನು ನನ್ನ ಇಡಿ ರೇಡ್ ಇರೋದು ನನ್ನ ಮೇಲೋ ಇಲ್ಲ ನನ್ನ ತಮ್ಮನ ಮೇಲೆ ಟಾರ್ಗೆಟ್ ಮಾಡೋಕ್ಕಲ್ಲ. ನನ್ನ ತಂದೆ ಮಂತ್ರಿ ಸ್ಥಾನವನ್ನು ತಪ್ಪಿಸ್ಬೇಕು, ಅವ್ರ ಮೇಲೆ ಟಾರ್ಗೆಟ್ ಮಾಡಬೇಕು, ಅವ್ರ ಮೇಲೆ ಗೂಬಾ ಕೂರಿಸ್ಬೇಕು ಅಂತ ಇದನ್ನು ಮಾಡಿದ್ದಾರೆ. ಮಾಧ್ಯಮ ಮಿತ್ರರೇ, ನಾನೊಬ್ಬ ಒಳ್ಳೆ ಮಗನಂತೂ ಆಗೋಕ್ಕಾಗಿಲ್ಲ. ಎಲ್ಲ ರೀತಿಯಲ್ಲಿ ಯಾವಾಗಾದರೂ ನನ್ನ ತಂದೆ ತಾಯಿಗೆ ಕೆಟ್ಟದೇ ಆಗಿರೋದು ನನ್ನಿಂದ. ನಾನು ಹೆಂಗೋ ಕಷ್ಟಪಟ್ಟು ಒಂದು ಯೂತ್ ಕಾಂಗ್ರೆಸ್ ಅಧ್ಯಕ್ಷನಾಗಿ ಒಂದು ಸ್ಥಾನಮಾನ ತಗೊಂಡು ಒಳ್ಳೆ ಕೆಲಸ ಮಾಡಿ ಅವ್ರಿಗೆ ಒಳ್ಳೆ ಹೆಸರು ತರೋಣ, ಒಳ್ಳೆ ಒಂದು ಮೊಮೆಂಟಮ್ ಆಗಬೇಕು, ನಾನು ಒಬ್ಬ ಒಳ್ಳೆ ಮಗ ಆಗಬೇಕು. ನನ್ನ ತಂದೆ ಹೆಂಗೆ ಅವ್ರು ತಾತ ಆಗಿದ್ದಾರೆ ಅದೇ ರೀತಿ ನಾನು ಒಳ್ಳೆ ಒಬ್ಬ ಮಗ ಆಗಬೇಕು ಅಂತ ಪ್ರಯತ್ನ ಪ್ರತಿ ಬಾರಿ ಪಡ್ತೀನಿ. ಆದರೆ ಯಾವುದೋ ಒಂದು ಕೇಸನ್ನು ಇಟ್ಕೊಂಡು ನಮ್ಮನ್ನು ಟಾರ್ಗೆಟ್ ಮಾಡಬೇಕು, ನಮ್ಮನ್ನು ಹಾಳು ಮಾಡಬೇಕು, ನನ್ನ ತಂದೆಗೆ ಅವ್ರಿಗೆ ಸ್ಥಾನಮಾನ ಸಿಗದೇ ಇರಬೇಕು, ಟೈಮಿಂಗ್ ಮಾಡ್ತಾಯಿದ್ದಾರೆ. BJP ಅವರು ಇದು ಆಗಿದ್ದು 2020ರಲ್ಲಿ ಸದನದಲ್ಲಿ BJP ಅವರೇ ಹೇಳಿದ್ದಾರೆ ಏನೋ ಬಿಡ್ಕಾಯಿನಲ್ಲಿ ಏನು ಹಗರಣ ಇಲ್ಲ ಅಂತ. SIT ಅವ್ರು ಮಾಡಿದ್ದಾರೆ, SITಯಲ್ಲಿ ಏನೂ ಬಂದಿಲ್ಲ. ಆದರೆ ನಲ್ಪಾಡ್ ಅವ್ರ ಮೇಲೆ ನನ್ನ ಮೇಲೆ ನನ್ನ ತಮ್ಮನ ಮೇಲೆ ಇವಾಗ ರೇಡ್ ಆಗಿದೆ. ಓಕೆ, ರೇಡ್ ಆಗಿದೆ. 21 ಅವರ್ ಅವ್ರು ಮಾಡಿದ್ದಾರೆ, ಅವ್ರ ಕೆಲಸ ಅವ್ರು ಮಾಡಿದ್ದಾರೆ, ಅವ್ರು ಬಂದಿದ್ದರು, ಅವ್ರು ಮಾಡಿದ್ದಾರೆ, ಅವ್ರು ನೋಡ್ಕೊಂಡಿದ್ದಾರೆ, ಎಲ್ಲ ಥರ ಮಾಡ್ಕೊಂಡಿದ್ದಾರೆ. 21 ಅವರ್ಸ್ ಆದಮೇಲೆ ಬರೀ 2 ಮೊಬೈಲ್ ಫೋನನ್ನು ತೊಗೊಂಡೋಗಿದ್ದಾರೆ ನಮ್ಮ ಮನೆಯಿಂದ.